ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮೇಘ ರಾಕಿಗೌಡ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇ ನನ್ನ ವಿಡಿಯೋ ಏನಾದ್ರು ಫಸ್ಟ್ ಟೈಮ್ ನೋಡ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪಕ್ಕದಲ್ಲಿ ಕಾಣಿಸೋ ಬೆಲ್ಲೈಕನ್ನ ತಪ್ಪದೆ ಕ್ಲಿಕ್ ಮಾಡಿ. ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇವತ್ತು ವಾರ ಇತ್ತು, ಶುಕ್ರವಾರ. ಬೇಗ ಎದ್ದೇಳೋಕ್ಕಾಗಲಿಲ್ಲ. 6 ಗಂಟೆಗೆದ್ದೆ. ಆಮೇಲೆ ನಮ್ಮ ಮನೇಲಿ ಪುಟ್ಟದಾದ ಒಂದು ಹೆಣ್ಣು ಕರು ಆಗಿತ್ತು. ಆಮೇಲೆ ನಮ್ಮ ಕುತ್ತಿ ಅವಳನ್ನ ಕಾಯ್ತಾ ಇತ್ತು. ಅದಕ್ಕೋಸ್ಕರ ಅವಳಿಗೆ ಮುದ್ದಾಡ್ತಿದ್ದೆ. ಅದಾದಮೇಲೆ ಸ್ವಲ್ಪ ಆಟಾಡಿಸಿದ್ಮೇಲೆ ನನ್ನ ರೂಮ್ನ ಕ್ಲೀನ್ ಮಾಡೋಕ್ಕೆ ಆಗಿರಲಿಲ್ಲ. ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡ್ತಿದ್ದೆ. ತುಂಬ ದಿವಸ ಆಗ್ಬಿಟ್ಟಿತ್ತು. 6 ಗಂಟೆಗೆ ಎದ್ದಿದ್ನಲ್ವ, ಕಸ ಗುಡಿಸಿ ಒರೆಸಿ ಎಲ್ಲ ಬಂದು ಈಗ ರೂಮ್ನ ಕ್ಲೀನ್ ಮಾಡ್ತಿದ್ದೆ. ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಸಿಂಪಲಾಗಿ ಕ್ಲೀನ್ ಮಾಡಿಕೊಂಡೆ. ಏನು ಜಾಸ್ತಿ ಕ್ಲೀನ್ ಮಾಡ್ಕೊಳ್ಳಿಲ್ಲ. ಮತ್ತು ಈ ಬಾಕ್ಸ್ನ ಯಾಕೆ ವೇಸ್ಟ್ ಮಾಡಿ ಎಸಿಬೇಕು ಅಂತ ಅಂದ್ಬಿಟ್ಟು ಬ್ಲೌಸ್ಗಳನ್ನೆಲ್ಲ ಅದರೊಳಗಡೆ ಇಟ್ಕೋತಾ ಇದ್ದೆ. ಸುಮ್ಮನೆ ತೋರಿಸ್ದೆ ನಿಮಗೆ ಅಷ್ಟೇ. ಅದಾದಮೇಲೆ ಈ ಥರ ಕ್ಲೀನ್ ಮಾಡಿಬಿಟ್ಟು ಇವತ್ತು ತಿಂಡಿಗೆ ಚಿತ್ರಾನ್ನ ಮಾಡೋಣ. ಇವತ್ತು ವಾರ ಬೇರೆ ಅಲ್ವ, ಟೈಮ್ ಆಗಿಬಿಟ್ಟಿದೆ ಅಂತ ಅಂದ್ಬಿಟ್ಟು ದೊಡ್ಡ ತಿಂಡಿ ಎಲ್ಲ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಚಿತ್ರಾನ್ನ ಮಾಡ್ಕೊಳ್ತಾ ಇದ್ದೆ. ಆಮೇಲೆ ತುಂಬ ಜನ ಕೇಳಿದ್ದೀರ ನೀವು, ಈ ಕೆಲಸ ನಿಮ್ಗೆ ಯಾವ ಥರ ಸಿಕ್ತು, ಎಲ್ಲಿ ಸಿಕ್ತು, ಇದು ಮೊದಲಿಂದನೂ ಇದೆಯಾ ಅಂತ ಎಲ್ಲ ಮೆಸೇಜ್ ಮಾಡಿದಿರಿ. ಹಂಗಾಗಿ ನಾನು ಈ ವಿಡಿಯೋದಲ್ಲಿ ಕೂಡ ತಿಳಿಸಿದ್ದೀನಿ. ಕೊನೆವರೆಗೂ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನಾನು ಕೂಸಿನ ಮನೆ ಅಂತ ಕಾನ್ಸೆಪ್ಟ್ ಕೆಲಸ ನಿಮ್ಗೆ ಎಲ್ಲಿ ಸಿಕ್ತು ಅಂತ ಕೇಳಿದ್ರಿ. ಹಂಗಾಗಿ ಹೇಳೋಣ ಅಂತ ವೀಡಿಯೋನ ನಾನು ಇವತ್ತಿನ ವೀಡಿಯೋ. ಇವತ್ತು ಸುಡ್ಸ್ಕೊತಾ ಇದೆಯಾ ನನಗೆ ಜೋಳ ಇದು, ಅದು ನಿಂಗೆ, ನಿಂಗೆ ಬೇಡವಾ? ತಗೋತೀನಿ, ಅದು ನಂಗೆ. ಈ ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡ್ದಂಗೆ ನೋಡಿ. ಯಾಕೆ ಅಂತಂದರೆ ಇದ್ರ ಕೆಲಸದ ಬಗ್ಗೆ ನಿಮಗೆ ಡೀಟೇಲ್ಸಾಗಿ ಫುಲ್ಲಾಗಿ ಹೇಳಿದ್ದೀನಿ. ಅದಾದಮೇಲೆ ಎಲ್ಲ ಕೆಲಸ ಮುಗಿಸಿ ಚಿತ್ರಾನ್ನ ನಾನು ಬಾಕ್ಸಿಗೆ ತುಂಬಿಕೊಂಡು ಹೊರಟು ನಾನು ನಮ್ಮ ಪಾಪು. ತುಂಬ ಜನ ಕೇಳ್ತಾ ಇದ್ರಿ, ಕೂಸಿನ ಮನೆ ಕೆಲಸಕ್ಕೆ ಹೆಂಗೆ ಸೇರಿಕೊಂಡ್ರಿ, ಇದು ಮುಂಚೆಯಿಂದನೂ ಇದೆಯಾ ಇಲ್ಲ ಇವಾಗ ಸ್ಟಾರ್ಟ್ ಆಗಿದೆ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಇದು ನಮಗೆ SLC ಬೇಸ್ ಮೇಲೆ ಸಿಕ್ಕಿರೋದು, ಅಂದರೆ SLC ಕಂಪ್ಲೀಟ್ ಆಗಿರಬೇಕು, ಅದ್ರ ಮೇಲೆ ಸಿಕ್ಕಿದ್ದು. ಮತ್ತು ಇದು ಊರಿನ ಸೊಸೆಯರುಗಳಿಗೆ ಕೆಲಸ ಸಿಕ್ಕಿರೋದು. ಮತ್ತು ನಿಮ್ಮ ಪಂಚಾಯಿತಿಗಳು ಯಾವ್ಯಾವ ಇರುತ್ತೆ ಅಲ್ಲೋಗಿ ಕರೆಕ್ಟಾಗಿ ಕೇಳ್ತಾರೆ, ಪ್ರತಿಯೊಂದು ಹೇಳ್ತಾರೆ. ಇದು ಕೂಸಿನ ಮನೆ ಅನ್ನೋದು ಸ್ಟಾರ್ಟ್ ಆಗಿರುತ್ತೆ ಎಲ್ಲ ಊರುಗಳಲ್ಲೂ. ಇದನ್ನು ಯೋಚನೆ ಮಾಡಿರೋದು ಸರ್ಕಾರ ತುಂಬ ಒಳ್ಳೆ ಮಾಡಿದೆ, ಮಕ್ಕಳಿಗೆ ಉಪಯೋಗ ಆಗ್ತಿದೆ. ನಮಗಂತೂ ನಿಜವಾಗ್ಲೂ ಖುಷಿ ಆಗ್ತಿದೆ. ಯಾಕೆಂತಂದರೆ ಇದರಲ್ಲಿ ಬಿಸಿ ಊಟ ಕೂಡ, ಬಿಸಿ ಹಾಲು, ಮೊಟ್ಟೆ ಪ್ರತಿಯೊಂದು ಮಕ್ಳಿಗೆ ಸಿಗುತ್ತೆ. ಅದಲ್ಲದೆ ಮತ್ತು ಮಕ್ಕಳಿಗೆ ಹುಷಾರಿಲ್ದಾಗ ಮತ್ತು ಪ್ರತಿಯೊಂದು ವ್ಯವಸ್ಥೆ, ಸ್ನಾನ ಮಾಡ್ಸೋಕ್ಕಾಗಿರ್ಬೋದು, ಏನೇ ಕೆಲವ್ರ ಮನೇಲಿ ವ್ಯವಸ್ಥೆಗಳಿರಲ್ಲ, ಅಂಥ ವ್ಯವಸ್ಥೆಗಳಲ್ಲೂ ಕೂಡ ಎಲ್ಪ್ ಆಗುತ್ತೆ ಇಂಥ ಮಕ್ಕಳುಗಳಿಗೆ. ನಿಮಗೂ ಕೆಲಸ ಸಿಗುತ್ತೆ, ಅಂದರೆ ಕೇರ್ ಟೇಕರ್ ಆಗಿ. ಮತ್ತು ನಮಗೆ ಒಂದು ವಾರ ಟ್ರೈನಿಂಗು ಕೂಡ ಇತ್ತು. ಟ್ರೈನಿಂಗು ಮುಗಿಸಿತ್ತು, ಚೆನ್ನಾಗಿ ಹೇಳ್ಕೊಟ್ರು ಕೂಡ. ಪ್ರತಿಯೊಂದು ಇಬ್ಬರು ಮೇಡಮು, ಒಬ್ಬರು ಸರ್ ಇದ್ದು ಚೆನ್ನಾಗಿ ಹೇಳ್ಕೊಟ್ರು. ತುಂಬ ಊರುಗಳಿಂದನೂ ಬಂದಿದ್ದರು. ಇದು ಎಲ್ಲ ಕಡೆ ಸ್ಟಾರ್ಟ್ ಆಗ್ತಿದೆ ಆಲ್ಮೋಸ್ಟು. ನೀವು ಹೋಗ್ಬಿಟ್ಟು ಪಂಚಾಯತಿ ಆಫೀಸಲ್ಲಿ ಕರೆಕ್ಟಾಗಿ ಕೇಳಿ, ಇದೆಯಾ ಈ ಥರ ಕೆಲಸ ಅಂತ ಕೇಳಿ. ಆಮೇಲೆ ಒಂದು ರೂಮ್ ಕೂಡ ಕೊಟ್ಟಿದ್ದಾರೆ, ಮತ್ತು ಎಲ್ಲ ವ್ಯವಸ್ಥೆನೂ ಕೂಡ ಮಾಡಿಕೊಟ್ಟಿದ್ದಾರೆ. ಸ್ವಲ್ಪ ದಿನಸಿ ಸಾಮಾನು ತಂದು ಕೊಟ್ಟಿಲ್ಲ. ಅದು ಬಿಟ್ಟರೆ ಮಕ್ಳಿಗೆ ತೊಟ್ಲಾಗಿರ್ಬೋದು, ಆಮೇಲೆ ಮಕ್ಕಳಿಗೆ ಆಟಮ್ ಸಾಮಾನು ಆಗಿರ್ಬೋದು, ಆಮೇಲೆ ಮಕ್ಕಳಿಗೆ ಅಡುಗೆ ಮಾಡೋಕ್ಕೆ ವಸ್ತುಗಳು ಪ್ರತಿಯೊಂದು ಕೊಟ್ಟಿದ್ದಾರೆ. ಮಕ್ಕಳು ಮಾತ್ರ ತುಂಬ ಚೇಂಜ್ ಆಗ್ತಿದ್ದಾರೆ. ನಮಗೆ ಬರೋ ಮಕ್ಕಳು ಪೇರೆಂಟ್ಸ್ ಕೂಡ ಹೇಳಿದ್ದಾರೆ, ತುಂಬ ಚೆನ್ನಾಗಿ ಮಕ್ಕಳು ಬೇರೆ ಥರ ಚೇಂಜ್ ಆಗ್ತಿದ್ದಾರೆ, ನಮಗೆ ತುಂಬ ರಿಸ್ಕ್ ಆಗಿಬಿಟ್ಟಿತ್ತು, ಅದೆಲ್ಲ ಚೇಂಜ್ ಆಗಿದ್ದಾರೆ ಕೂಡ. ನಮ್ಮ ಮನೇಲೂ ಎಕ್ಸಾಂಪಲ್ ನಮ್ಮ ಪಾಪನೂ ಕೂಡ ಚೇಂಜ್ ಆಗಿದ್ದಾಳೆ. ಮತ್ತು ನೀವು ತುಂಬ ಜನ ಕೇಳಿದ್ರಿ, ಬೈಲಿವ್ರಿ ಇಲ್ಲ ಅಲ್ಲಿ ಇವಳು ನಿಮ್ಮ ಮಗಳ, ನಿಮಗೆ ಮಗು ಆಗಿದೆಯಾ ಅಂತ ಕೇಳಿದ್ರಿ. ಆ ಕಡೆ ಅಲ್ಲ ಆಂಟಿ ಹತ್ತು ಸುತ್ತ. ಮತ್ತು ಇವಳು ನಾವು ಇನ್ನೂ ಮಗು ಇಲ್ಲ, ಇವಳು ನಮ್ಮ ಮೈದನ ಪಾಪು. ಅಂದರೆ ನಮ್ಮ ವಾರಗಿತ್ತಿ ಡಿಲಿವರಿಗೆ ಹೋಗಿದ್ದಾಳೆ ಅಲ್ವಾ, ಹಂಗಾಗಿ ನಮ್ಮ ಜೊತೆನೇ ನಾವು ಇಟ್ಕೊಂಡಿದ್ದೀವಿ. ಇವಳು ಏನು ಮಾಡ್ತಾಳೆ, ಪಾಪುಗೆ ತುಂಬ ತೀಟೆ ಮಾಡ್ತಾಳೆ, ಹಂಗಾಗಿ ನಾವೇ ಇಟ್ಕೊಂಡಿದ್ದೀವಿ. ಮತ್ತು ನಮ್ಮ ಜೊತೆನೇ ಬೆರೀಲಿ ಇದ್ವು ಕೂಡ, ಒಂದು ಸ್ವಲ್ಪ ದಿನ ಇರಲಿ ಅಂತ. ಇಲ್ಲಿಗೆ ಏನಕ್ಕೆ ಕರ್ಕೊಂಡ್ಬಂದಿದ್ದು, ಈ ಸ್ಕೂಲಿಗೆ ಹಾಕೋಕ್ಕೋಸ್ಕರನೇ ಇಲ್ಲಿಗೆ ನಾನೇ ಕರ್ಕೊಂಡು ಬಂದು ಇಟ್ಕೊಂಡಿದ್ದು. ನಮ್ಮ ಜೊತೆ ಚೆನ್ನಾಗಿರ್ತಾಳೆ. ತುಂಬ ವ್ಯವಸ್ಥೆ ಕೂಡ ಆಗಿದೆ, ಅದಕ್ಕೋಸ್ಕರ ನಮ್ಮ ಪಾಪಗೂ ಇದಾಗಿದೆ, ಅದಕ್ಕೋಸ್ಕರ ನಾವು ಇಲ್ಲಿ ಈ ಪ್ರಶ್ನೆಗೆ ನಾನು ಉತ್ತರ ಕೊಡಬೇಕಾಗಿತ್ತು. ಹಂಗಾಗಿ ಈ ವಿಡಿಯೋನ ನಾನು ಮಾಡ್ತಿದ್ದೀನಿ, ಯೂಟ್ಯೂಬಿಗೆ ಅಪ್ಲೋಡ್ ಮಾಡಿದ್ದೀನಿ. ಏನು ಕೆಳಗಿಳಿತೀಯಾ? ಎಲ್ಲಿ
ಎಲ್ಲಿ ಎಲ್ಲಿ ಎಲ್ಲಿ ನೋಡಿ ಇದು ಒಂದು ರೂಮ್ ಕೊಟ್ಟಿದ್ದಾರೆ. ಎಲ್ಲ ಜೋಡಿಸ್ಕೊಂಡಿದ್ದೀವಿ ಸಿಂಪಲ್ಲಾಗಿ. ಇದೇ ನಮ್ಮ ಕೂಸಿನ ಮನೆ. ಅದಾದಮೇಲೆ ಮನೆ ಹತ್ರ ಸರ ಮಾರ್ಕೊಂಬಂದಿದ್ರು 50 ರೂಪಾಯಿ ಅಂತ ಅಂದ್ಬಿಟ್ಟು ನಾನು ಒಂದು ತೊಗೊಂಡೆ. ತುಂಬ ಚೆನ್ನಾಗಿದೆ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದರದ್ದೊಂದು ಕ್ಲಿಪ್ ಹಾಕ್ದೆ ಅಷ್ಟೇ. ನಾನು ಚೆನ್ನಾಗಿತ್ತಲ್ಲ ಸರ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡ್ಕೊಂಡಿದ್ನಲ್ಲ ಅಂತ ಹಾಕ್ದೆ. ಅಲ್ಲಿಂದ ಬಂದು ನಾನು ವಾರ ಮಾಡಿರಲಿಲ್ಲ, ಬೆಳಗ್ಗೆ ಆಗಿರಲಿಲ್ಲ, ಟೈಮ್ ಆಗೋಗ್ಬಿಟ್ಟಿತ್ತು ಸ್ಕೂಲಿಗೆ ಹೋಗೋಕ್ಕೆ. ಅದಕ್ಕೋಸ್ಕರನೇ ಮನೆಗೆ ಬಂದು ವಾರ ಮಾಡಿದೆ. ಆಮೇಲೆ ಅಶ್ವಿನಿ ಮತ್ತು ಅವ್ರ ಹಸ್ಬೆಂಡ್ ಇಬ್ಬರು ಫೋನ್ ಮಾಡಿದರು. ಅವ್ರ ಜೊತೆ ಮಾತಾಡಿಕೊಂಡು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ಅವರು ಯಾವಾಗಲೂ ನನಗೆ ಫೋನ್ ಮಾಡ್ತಿರ್ತಾಳೆ ಅಶ್ವಿನಿ. ಅವ್ರ ಅಣ್ಣ ಏನಾರು ಇದ್ದರೆ ಅಣ್ಣನೂ ಕೂಡ ನನ್ನ ಜೊತೆ ಮಾತಾಡ್ತಾ ರೇಗಿಸ್ತಾ ಇರುತ್ತೆ. ನನಗೆ ಸಪೋರ್ಟ್ ಮಾಡ್ತಾ ಇರುತ್ತೆ, ಅಶ್ವಿನಿಗೆ ಸಪೋರ್ಟ್ ಮಾಡ್ತಿರಲ್ಲ. ನಾನು ಅಣ್ಣಂಗೆ ಸಪೋರ್ಟ್ ಮಾಡ್ತಿರ್ತೀನಿ, ಅಶ್ವಿನಿಗೆ ಸಪೋರ್ಟ್ ಮಾಡ್ತಿರಲ್ಲ. ನನ್ನನ್ನು ಮೂಲೆಗೆ ತಳ್ಳಿಬಿಡಿ ಅಂತ ಅಂದ್ಬಿಟ್ಟು ರೇಗಿಸ್ತಿರ್ತಾರೆ. ಇವತ್ತು ಅಣ್ಣಂಗೆ ಸಪೋರ್ಟ್ ಮಾಡಲಿಲ್ಲ, ಅಶ್ವಿನಿಗೆ ಸಪೋರ್ಟ್ ಮಾಡ್ತಿದ್ದೆ. ಅದಕ್ಕೆ ರೇಗಿಸ್ತಿತ್ತು, ಯಾವಾಗಲೂ ಅವಳಿಗೆ ಸಪೋರ್ಟ್ ಮಾಡ್ತೀಯಲ್ಲ ಅಂತ. ಇಲ್ಲ ಅಣ್ಣ ನಿನಗೆ ಸಪೋರ್ಟ್ ಮಾಡೋದು ಅಂತ ಹೇಳ್ತಿದ್ದೆ. ಅಂದ್ಬಿಟ್ಟು ನಾನು ಅಣ್ಣನ ಜೊತೆ ಮಾತಾಡಿ ಅವಳ ಜೊತೆ ಮಾತಾಡಿ ಆಮೇಲೆ ದೀಪ ಹಚ್ತೆ. ಆಮೇಲೆ ಮಾಡ್ತೀನಿ, ವಾರ ಮಾಡಬೇಕು ಅಂತ ಅಂದ್ಬಿಟ್ಟು ಟೈಮ್ ಆಗಿಬಿಟ್ಟಿತ್ತು. ಆಮೇಲೆ ಇವತ್ತು ನಮ್ಮ ಮನೆಯಲ್ಲಿ ಹಸು ಕರು ಹಾಕಿತ್ತಲ್ವ, ಅದ್ರದ್ದು ಗೀ ಬಾಲ್ ಇರುತ್ತಲ್ವ, ಅದನ್ನು ತೊಗೊಂಡು ಗಿಣ್ಣು ಮಾಡಿ ನೈಟು ರೊಟ್ಟಿ ಹಾಕ್ಕೊಂಡು ತಿಂದು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ತಪ್ಪದೆ ಕ್ಲಿಕ್ ಮಾಡಿ. ಬಾಯ್.